ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂ ಡೈಲಿ ಲಾಗ್ಸ್. ಫ್ರೆಂಡ್ಸ್, ಇದು ರಾಯಸಂದ್ರ ಫ್ಯಾಮಿಲಿ. ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರ ಎಕ್ಸೈಟ್ಮೆಂಟ್ ಹೇಗಿದೆ ಟ್ರಿಪ್ಗೆ ಹೋಗ್ತಾ ಇರೋದು, ಮತ್ತು ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ದರ್ಶನ ಹೇಗಾಯಿತು ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಆಗಿದ್ರೆ ಈಗ ನೀವು ನೋಡ್ಬೋದು ಇಲ್ಲಿ ಏನಂದ್ರೆ ನಾವು ಎಲ್ಲರೂ ಸೇರಿ ಸೆಂದಿಲ್ ಅಂಕಲ್, ಮನಿ ಅಣ್ಣ, ನಾನು, ತನು ಎಲ್ಲರೂ ಬಸ್ ಮುಂದೆ ನಿಂತ್ಕೊಂಡು ಒಂದು ಫೋಸ್ ಕೊಡ್ತಾ ಇದ್ದೀವಿ ಫೋಟೋಗೆ. ಇಲ್ಲಿ ನಮ್ಮ ಅಡುಗೆ ಭಟ್ಟರು ಕೂಡ ಇದ್ದಾರೆ, ಕುಮಾರಣ್ಣ ಅಂತ ಅವ್ರ ಹೆಸರು. ಸೊ ಬಸ್ಸಲ್ಲಿ ಎಲ್ಲರೂ ಹತ್ಕೋತಿದ್ದಾರೆ, ಇವಾಗ ತುಂಬಾ ಜೋಶಲ್ಲಿ ಇದ್ದಾರೆ ಮಂತ್ರಾಲಯ ಟ್ರಿಪ್ಗೆ ಹೋಗೋಕೆ. ನಾನು ಕೂಡ ಹತ್ಕೊಂಡೆ. ನನ್ಗೆ ಒಂದ್ ಖುಷಿ ಇದೆ, ಏನಂದ್ರೆ ಫುಲ್ ಫ್ಯಾಮಿಲಿ ಅವ್ರ ಜೊತೆ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ. ಅದ್ರಲ್ಲೂ ಇನ್ನಷ್ಟು ಖುಷಿ ಯಾಕೆ ಅಂದ್ರೆ ನಾನು ಮಂತ್ರಾಲಯ ಹೋಗ್ತಾ ಇದ್ದೀನಿ ಅಟ್ ದ ಫಸ್ಟ್ ಟೈಮ್. ತುಂಬಾ ಜಾಸ್ತಿ ಎಕ್ಸೈಟ್ಮೆಂಟ್ ಇತ್ತು ನನಗೆ. ಸೊ ಬಸ್ಸಲ್ಲಿ ಎಲ್ಲರ ಎಕ್ಸೈಟ್ಮೆಂಟ್ ನೋಡಿದ್ಮೇಲೆ ನನಗೆ ನಮ್ಮ ವಿಷ್ಣು ಸರ್ ಮೂವಿದು ಸಾಂಗ್ ನೆನಪಾಗ್ತಿದೆ. ಫ್ರೆಂಡ್ಸ್, ಕಣ್ಣನ್ ಅಂಕಲ್ ಫುಲ್ ಖುಷಿಯಲ್ಲಿದ್ದಾರೆ. ಮತ್ತೆ ನಾನು ಸೆಂದಿಲ್ ಅಂಕಲ್ ಕ್ಯಾಮ್ರಾಗೆ ಹಾಯ್ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಮಸ್ತು ಮಸ್ತು ಹುಡುಗಿ ಬಂದು ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಫೈನಲಿ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ರಾಯರ ದರ್ಶನ ಮಾಡ್ಕೊಂಡು ಬರೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು 17ನೇ ಶತಮಾನದಲ್ಲಿ ಬದುಕಿದ ಮಹಾನ ಸಂತ. ಅದಕ್ಕೆ ಇಂದಿಗೂ ಇಲ್ಲಿ ಲಕ್ಷಾಂತರ ಭಕ್ತರು ದರ್ಶನಕ್ಕೆ ಬರುತ್ತಾರೆ. ಮತ್ತು ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ, ಅಂದರೆ ಕರ್ನಾಟಕ ಮತ್ತು ಆಂಧ್ರ ಗಡಿಯ ಸಮೀಪದಲ್ಲಿರುವ ಇದೊಂದು ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರ ಆಗಿದೆ. ಮಂತ್ರಾಲಯದಲ್ಲಿ ನದಿ ಏನಿದೆಯಲ್ಲ, ಅದು ತುಂಗಭದ್ರಾ ನದಿ. ಪ್ರತಿ ಗುರುವಾರ ರಾಯರು ಅಲ್ಲಿ ಬಂದು ಸ್ನಾನ ಮಾಡ್ತಾರೆ ಅಂತ ಅಲ್ಲಿರುವ ಸ್ವಾಮೀಜಿಗಳು ಹೇಳ್ತಾ ಇದ್ರು. ಫ್ರೆಂಡ್ಸ್, ಏನಂದರೆ ಒಟ್ಟಿನಲ್ಲಿ ಮಂತ್ರಾಲಯಕ್ಕೆ ಹೋಗಿರುವ ಭಕ್ತರಿಗೆ ಅಲ್ಲಿ ಭಕ್ತಿ, ಶಾಂತಿ, ನೆಮ್ಮದಿ ಮತ್ತು ನಂಬಿಕೆ ಎಲ್ಲವೂ ಸಿಗುತ್ತೆ. ಮತ್ತು ನಾವು ಏನಾದರೂ ಸಂಕಲ್ಪ ಮಾಡ್ಕೊಂಡಿದ್ರೆ ಬೃಂದಾವನದ ಸುತ್ತ 1 ಅಥವಾ 3 ಪ್ರದಕ್ಷಿಣೆ ಕೂಡ ಹಾಕ್ಬೋದು. ಇಲ್ಲಿ ನೋಡ್ಕೊಂಡು ಬರೋಣ. ಏನಂದರೆ ಬಿಚಾಲೆಯಲ್ಲಿ ಆ ಸ್ವಾಮೀಜಿಯವರು ಹೇಳ್ತಾ ಇದ್ರು, ರಾಘವೇಂದ್ರ ಸ್ವಾಮೀಜಿಯವರ ಕಥೆಯನ್ನು ಕೇಳ್ಕೊಂಡು ಬರೋಣ ಬನ್ನಿ. ರಾಯರ ಹೆಸರ ಮೇಲೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋದ್ವಿಪಾರ ಅಂತ ರಾಯರ ಹೆಸರ ಮೇಲೆ ಮಂತ್ರ ಹೇಳ್ಕೊಂಡು ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರು ಹಾಕೊಂಡು ಈ ಭಯಂಕರ ಹರಿಯೋ ನದಿಯಲ್ಲಿ ಕಾಲಿಡ್ತಾರಷ್ಟೇ. ಇದೇ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ. ಆ ನದಿ ಇದೇ ತುಂಗಭದ್ರಾ ನದಿ. ಇಲ್ಲಿಂದ ಮಂತ್ರಾಲಯ ತನಕ ಇದೇ ನದಿ ಅವರಿಗೆ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ. ನೀವು ಬಂದಿದಂತ ಈ ಸ್ಥಳ, ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಸಹ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರ ಬಂದು ಇವಾಗೂ ಸಹ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಕಾಲಜಿಗಳ ಬಿದ್ದಿರ್ತವೆ. ಈಗಾಗಲೇ ಎಷ್ಟೋ ಜನ ನೋಡಿದ್ದಾರೆ. ಇದು ತುಂಗಭದ್ರಾ ನದಿ. ಈ ನದಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಸ್ನಾನ, ವೇದಾಧ್ಯಯನ, ಧ್ಯಾನ ಮಾಡ್ತಾ ಇದ್ರಂತೆ. ಅದಕ್ಕೆ ಬಿಚಾಲೆ ಬಳಿ ಹರಿಯುವ ನದಿ ಏನಿದೆಯಲ್ಲ, ತುಂಗಭದ್ರಾ ನದಿ, ಅದು ಅತ್ಯಂತ ಪವಿತ್ರವಾದ ನದಿ ಎಂದು ಇವಾಗಲೂ ಭಕ್ತರು ನಂಬುತ್ತಾರಂತೆ. ಸೊ ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ಮಂತ್ರಾಲಯ ಟ್ರಿಪ್ ಹೋದಾಗ ಇಷ್ಟು ನಾನು ತಿಳ್ಕೊಂಡು ಬಂದಿದ್ದೀನಿ. ಸೊ ಇದಲ್ಲದೆ ನಿಮ್ಗೇನಾದರೂ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಪವಾಡದ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.